ಆಮೇಲೆ ಬಿಜೆಪಿಯವರು ಅವ್ರದ್ದು ಒಂದೇ ಗುರಿ, ಬಿಜೆಪಿ ಸೋತ್ರ ಚಿಂತೆ ಎಲ್ಲ JDS ಮುಗಿಸ್ಬೇಕು ಅಂತ. 27 ಸಭೆ ಮಾಡಿದ್ರು ನರೇಂದ್ರ ಮೋದಿ ಅವರು. ಎಲ್ಲಿ ಮಾಡಿದ್ರು? ಜನತಾದಳ ಸ್ಟ್ರಾಂಗ್ ಇರೋ ಕಡೆನ ಸಭೆಗಳು ಮಾಡಿದ್ರು. ಯಾಕೆ ಮಾಡಿದ್ರು? ಕಾಂಗ್ರೆಸ್ ತೆಗೆಯೋದಿರಲಿ, ಫಸ್ಟ್ ಜನತಾದಳಕ್ಕೆ ತೆಗೀರಿ ಅಂತ. ಇವತ್ತು ಈ ನೀತಿ ಮಾಡಿರ್ತಕ್ಕಂಥ ಬಿಜೆಪಿ ಜೊತೆ ನಾವು ಹೋಗ್ತಾ ಇದ್ದೀವಿ. ಮುಂದೆ ಇದೇನಿದು ಪಾರ್ಲಿಮೆಂಟಿಗೆ ಅಷ್ಟೇನಾ ಅಥವಾ ಅಸೆಂಬ್ಲಿಗೂ ಇದು ಆಗತ್ತಾ? ಜಿಲ್ಲಾ ಪಂಚಾಯತಿ ಏನು, ತಾಲೂಕ್ ಪಂಚಾಯತಿ ಏನು? ಮೈತ್ರಿ ಒಂದಕ್ಕೆ ಸೀಮಿತವಾಗಿದೆ, ಎಲ್ಲದಕ್ಕೆ ಸೀಮಿತವಾಗಿದೆಯೋ? ಇವೆಲ್ಲ ಪ್ರಶ್ನೆಗಳ ಬಗ್ಗೆ ಚರ್ಚೆ ಆಗಬೇಕು. ಆದ್ದರಿಂದ 16ನೇ ತಾರೀಕಿಗೆ ಏನು ಸಲಹೆ ಸೂಚನೆಗಳು ಬರ್ತಾವೋ ಅದನ್ನು ರಾಷ್ಟ್ರೀಯ ಅಧ್ಯಕ್ಷರ ಮುಂದೆ ಇಡ್ತೇವೆ. ಮತ್ತೆ ಪುನಃ ವಿಸ್ತಾರವಾಗಿ ಪಕ್ಷದ ಸಭೆ ಕರೀರಂತ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ರು ಕರಿತೀವಿ. ಈಗ ಮದುವೆ ಆಗಿದೆ ಅಂತಂದ್ರೆ ಈಗ ಹೆಣ್ಣ ಒಳಗೆ ಕರ್ಕೊಂತೀರಾ, ಇಷ್ಟ ಇಲ್ಲ ಅಂದ್ರೂ ಇಲ್ಲ ಡಿವೋರ್ಸ್ ಕೊಡಿ ಅಂತೀರಾ? ಮದುವೆ ಬಹಿರಂಗವೂ ಆಗಿಲ್ವಲ್ಲ, 4 ಜನ ಹೋಗಿ ತಾಳಿ ಕಟ್ಕೊಂಡು ಹೋದ್ರೆ ಪ್ರಯೋಜನ, ಎಲ್ಲರೂ ಹೋಗ್ಬೇಕಾಗಿತ್ತು. ಪ್ರೀ ಅರೇಂಜ್ ಮ್ಯಾರೇಜ್ ಅಲ್ಲ ಇದು. ಕೆಲವೊಂದು ಕಂಡೀಷನ್ ನೀವು ಹೇಳಿದ್ನಲ್ಲ, ಬಿಜೆಪಿ ಅವರು ಇವತ್ತು NRC ಇಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೆ ನಾವು ಕೈ ಹಾಕಲ್ಲ, ಬಸವ ತತ್ವ ಕುವೆಂಪುರವರ ಸಿದ್ಧಾಂತನ ಒಪ್ಕೋತೀವಿ, ಜಾತಿ ಆಧಾರದ ಮೇಲೆ ನಾವು ಕೆಲಸ ಮಾಡಲ್ಲ, ಜನತಾದಳದ ಏನು ಸಿದ್ಧಾಂತ ಇದೆ ಅದಕ್ಕೆ ನಾವು ವಿರೋಧ ಮಾಡಲ್ಲ, ಇದು ಬಹಿರಂಗವಾಗಿ ಹೇಳ್ತಾರ ದೇವೇಗೌಡರು? ಹೌದು, ಅವ್ರು ನಮ್ಮ ನಾಯಕರು, ರಾಷ್ಟ್ರ ನಾಯಕರು, ಒಪ್ಕೋತಾರ. ಅದಾದ್ಮೇಲೆ ಬೇಕಾದ್ರೆ ಪಕ್ಷದಲ್ಲಿ ಕೂತ್ ಚರ್ಚೆ ಮಾಡೋಣ, ನೋಡಪ್ಪ ಈ ಅಭಿಪ್ರಾಯ ಇದೆ, ಏನ್ ಮಾಡೋದು ಅಂತ. ಕುಮಾರಸ್ವಾಮಿ ಆಪ್ತವಲಯದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ ಸರ್. ಇಬ್ರಾಹಿಂ ಅವರೇನೋ ಯಾವುದೋ ಒಂದು ರಾಯಭಾರಿ ಅಥವಾ ರಾಜ್ಯಸಭಾ ಮೆಂಬರ್ಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಅಂತ, ನಿಜಾನ ಸರ್? ಇದ್ದಿದ್ದೇ ಬಿಟ್ಕೊಂಡು ಬಂದೀನಿ ನಾನು. 4 ವರ್ಷ ಇದ್ದಿದ್ದನ್ನ ಬಿಟ್ಟು ಬಂದಿರೋ ನನಗೆ ಇನ್ನೇನು ರಾಯಭಾರ ಕೊಡ್ತಾರೆ? ಯಾವ್ದು ಅಧಿಕಾರ ನಾನು ಅನುಭವಿಸಿದ್ರೆ ಎಲ್ಲ ಅನುಭವಿಸಿದ್ದೀನಿ. ಬಟ್ ನನಗಿರ್ತಕ್ಕಂಥ ದೊಡ್ಡ ಸ್ಥಾನ ಕರ್ನಾಟಕ ರಾಜ್ಯದ ಹೃದಯದಲ್ಲಿ ನನಗೊಂದು ಸ್ಥಾನ ಇದೆ. ಪೋಸ್ಟರಲ್ಲಿ ಇಲ್ಲದೆ ಇರ್ಬೋದು, ಬ್ಯಾನರ್ ಇಲ್ಲದೆ ಇರ್ಬೋದು, ಜನರ ಹೃದಯದಲ್ಲಿ ನಾನಿದ್ದೇನೆ. ನನಗಿಂತ ಹಿರಿಯರ ಪಾದದ ಅಡಿಯಲ್ಲಿ ನಾನಿದ್ದೀನಿ. ನನಗಿಂತ ಕಿರಿಯರಿಲ್ಲ, ಹಿರಿಯರಿಗಿಂತ ನಾ ಮೇಲಿಲ್ಲ. ಇದು ನನ್ನ ಸಿದ್ಧಾಂತ. ಅದಕ್ಕೆ ನಾನು ಬದ್ಧವಾಗಿ ನಡ್ಕೊಂಡು ಬಂದಿದ್ದೀನಿ. ಅಧ್ಯಕ್ಷರಾಗಿ ಅಂತ ನಾವು ಕರೆದಿಲ್ಲ, ಅವರೇ ಬಂದಿದ್ದಾರೆ. ನಮ್ಮ ಮನೆಗೆ ಎಷ್ಟು ಸಲ ಅವ್ರು ಬಂದೋದ್ರು ನೀವೇ ತೆಗೆದ್ರಿ. ಇವತ್ತು ಕುಮಾರಸ್ವಾಮಿ ಮನೆ ಎಲ್ಲೋಗಿದೆ ಅಂತಲೂ ನನಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ಮೊನ್ನೆ ಅವ್ರ ಆರೋಗ್ಯ ಕೆಟ್ಟದಾಗ ಮಾರನೇ ದಿವಸ ಮೀಟಿಂಗ್ ಕರೆದಾಗ ಫಸ್ಟ್ ಟೈಮ್ ಆ ಮನೆ ಹೋಗಿದ್ದು, ಒಂದೇ ಸರಿ. ಅದು ಅವರು ಆ ಸಭೆ ನಾನೇ ಅಧ್ಯಕ್ಷತೆ ವಹಿಸ್ಬೇಕಾಯಿತು. ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ನೀವು ಇಲ್ಲಿಗೆ ಬನ್ನಿ ಅಂದಾಗ ಅಲ್ಲಿ ಹೋಗಿದ್ದೆ. ಸರ್, ನೀವು ರಾಜ್ಯಾಧ್ಯಕ್ಷರಾಗಿದ್ರಿ, ಕುಮಾರಸ್ವಾಮಿ ಅವ್ರದ್ದು ಮತ್ತೆ ದೇವೇಗೌಡರ ಜೊತೆ ಸಾಕಷ್ಟು ಸಂಪರ್ಕ ಇತ್ತು. ಈ ಮೈತ್ರಿ ಜಾಸ್ತಿ ಉತ್ಸುಕತ್ವರಿರೋದು ದೇವೇಗೌಡರ ಅಥವಾ ಕುಮಾರಸ್ವಾಮಿ ಇರೋದು? ಅದನ್ನ ನೀವು ಕುಮಾರಸ್ವಾಮಿ ಅವರಿಗೆ ಕೇಳಿ. ಅರಮನೆ ಮೈದಾನದಲ್ಲಿ ನಡೆದಂತ ಸಮಾವೇಶದಲ್ಲಿ ನೀವು ಬಹಿರಂಗ ಸಭೆನಲ್ಲಿ ಹೇಳಿದಂತ ಮಾತು, ಅವರಿಬ್ರು ಯಾವುದೇ ತೀರ್ಮಾನ ತಗೊಂಡ್ರು ನಾನು ಬದ್ಧ ಅನ್ನುವಂತ ಮಾತನ್ನ ಅವ್ರು ಹೇಳಿದಿರಿ ಅಂತ ಅವ್ರು ಹೇಳ್ತಿದ್ದಾರೆ. ಯಾವ ತೀರ್ಮಾನ? ನಮ್ಮನ್ನು ತಗೊಂಡಾಗ ಲಡಾಯಿಡಿ ಅನ್ನೋ ತೀರ್ಮಾನನ? ರಾಜಕೀಯ ಪಕ್ಷಕ್ಕೆ ಮೈತ್ರಿ ಬಗ್ಗೆ ಮಾತಾಡ್ಬೇಕಾದ್ರೆ ಶಾಸಕಾಂಗದ ಪಕ್ಷದ ನಾಯಕರು ಮಾತಾಡಬೇಕು, ಪಕ್ಷದ ಅಧ್ಯಕ್ಷರು ಮಾತಾಡಬೇಕು. ಬಿಜೆಪಿಯಲ್ಲಿ ಪಕ್ಷದಾಕ್ಷಿ ಬಿಟ್ಬಿಡಿ, ಅವು ನಾರಾಜ್ ಸತ್ತಿರ್ತಾವು, ಅವಕ್ಕೆ ಏನು ಕರೆದೇ ಇದ್ರು ಬಾರೋ ಪುಟ್ಟ ಹೋಗೋ ಸಿದ್ಧ ಅಂದ್ರೆ ಇದಾರವರು. ಜನತಾದಳ ಹಂಗಲ್ಲ. ಜನತಾದಳದ ಬೆಳೆದಿದ್ದೇ ಜೈಲಲ್ಲಿ. ಜನತಾದಳದ ಅಸ್ತಿತ್ವ ತತ್ವದ ಬುನಾದಿ ಮೇಲಿದೆ. ಸೊ ಪಕ್ಷದಿಂದ ಪಕ್ಷ ಮಾತಾಡಬೇಕು ಹೊರತು ನೀವು ಹೋಗ್ಬಿಟ್ಟು ಅಟ್ಲೀಸ್ಟ್ ಹೋಗ್ಬೇಕಾರೆ ನಾವು ಹೋಗ್ತಾ ಇದ್ದೀವಿ, ಈ ವಿಚಾರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ, ಒಂದು ಮಾತು ತಿಳಿಸಿದ್ರೆ ಎಸ್ ಆರ್ ನೋ ಹೇಳ್ತಾ ಇದ್ದೆ ನಾನು. ಅವ್ರು ಹೇಳ್ತಾರೆ ಸರ್ ಮೀಡಿಯಾ ಮುಂದೆ, ನಾವು ಹೋಗೋದವ್ರು ಗೊತ್ತಿತ್ತು, ನಾವು ಮಾತುಕತೆ ಆಗೋದು ಗೊತ್ತಿತ್ತು, ಮೈತ್ರಿ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದೀವಿ ಅಂತ ಒಂದ್ ವೇಳೆ ಗೊತ್ತಿತ್ತು ಮತ್ತಿನ್ಯಾಕೆ ಹೇಳಲಿಲ್ಲ? ಅಲ್ಲೇ ರಾಜ್ಯಾಧ್ಯಕ್ಷರಿಗೆ ಗೊತ್ತಿತ್ತು ಅಂತ ಹೇಳಿದ್ರೆ ಅರ್ಥವೇನ್ರಿ? ಫರೂಕಿಗೆ ನೀವು ಪೊಲಿಟಿಷಿಯನ್ ಅಂತೀರ, ನಡೀರಿ ನೀವು. ಅಯ್ಯೋ ಅದ್ ಬಿಟ್ಟಾಕಿ ನೀವು.
100 ತೆಂಗಿನಕಾಯಿ ತೊಗೊಂಡ್ರೆ 10 ಫ್ರೀ ಬರುತ್ತೆ, ಆ ಕ್ವಾಲಿಟಿದು ಅದನ್ನು ಕಟ್ಕೊಂಡು ಸರ್ 14ನೇ ತಾರೀಕು ಒಂದು ದೊಡ್ಡ ಸಮಾವೇಶ ನಡೆಸ್ತಾ ಇದ್ದೀವಿ. ದೊಡ್ಡದೇನಲ್ಲ. ಆಯ್ತು, ಮೈತ್ರಿ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತ ನಿಮ್ಮ ಕಾರ್ಯಕರ್ತರನ್ನ ಕರೆದು ಸಮಾವೇಶ ಮೈತ್ರಿ ಬಗ್ಗೆ ಮಾಡ್ಕೊಂಡವ್ರನ್ನ ಕರೆದಿದ್ದೀರಾ ಈ ಸಭೆಗೆ? ಎಲ್ರಿಗೂ ಬಾ ಅಂತ ಹೇಳಿದ್ವಿ ನಾವು. ಕುಮಾರಸ್ವಾಮಿ ಅವರಿಗೆ ಕುಮಾರಸ್ವಾಮಿ ಅವ್ರಿಗೆ ಅವ್ರು ಶಾಸಕಾಂಗ ಪಕ್ಷದ ನಾಯಕರು, ಶಾಸಕಾಂಗದ ಪಕ್ಷದ ಸಭೆ ಕರೆದಾಗ ಕರಿತೀನಿ. ಇದಕ್ಕೆ ಶಾಸಕರಿಗೂ ಬನ್ನಿ ಅಂತ ನಾನು ಹೇಳಲಿಲ್ಲ. ಇದು ಪಕ್ಷದ ಕಾರ್ಯಕರ್ತರು, ಪಕ್ಷದ ಪದಾರ್ಥಿಗಳು ಅವರಿಗಷ್ಟೇ ಕರೆದಿರ್ತಕ್ಕಂಥದ್ದು. ಸರ್, ಇನ್ನೊಂದು ಚರ್ಚೆ ಆಗ್ತಾ ಇರುವಂತದ್ದು ಇಬ್ರಾಹಿಂ ಅವರು ಮತ್ತೆ ಕಾಂಗ್ರೆಸ್ ಹೋಗ್ತಾರೆ ಅಂತ, ಹೌದಾ? ಅದು ಅವ್ರ ಇಚ್ಛೆ. ಕೆಲವರು ಶರದ್ ಪವಾರ್ ಅವರು ಮಾತಾಡಿದ್ರು, ನಾನು ಯಾವುದು ಕದ್ದು ಮುಚ್ಚಿ ಹೇಳಲಿಲ್ಲ. ನಾನು ಶರದ್ ಪವಾರ್ ಮಾತಾಡಿದ್ದಾರೆ, ನಿತೀಶ್ ಕುಮಾರ್ ಅವರು ಪಟ್ನಾಕ್ ಬನ್ನಿ ಅಂತಂತೇಳಿ ಅವರು ಕೂಡ ಕರೆದಿದ್ದಾರೆ, ಆಪ್ನವ್ರು ಕರೆದಿದ್ದಾರೆ, ಕಾಂಗ್ರೆಸ್ನ ಹೈಕಮಾಂಡಿಂದಲೂ ಕೂಡ ಕೆಲವರು ಮಾತಾಡಿದ್ದಾರೆ. ಆದರೆ ರಾಜ್ಯ ಮಟ್ಟದಲ್ಲಿ ನಾನು ಇದು ಯಾರ ಜೊತೆಗೂ ಮಾತಾಡಿಲ್ಲ. ಕಾರಣ, ನನಗೆ ಏನೇ ಅಧಿಕಾರ ಪಡಿಬೇಕು ಆ ಇಚ್ಛೆ ಅಲ್ಲ. ನನ್ನ ಮುಂದೆ ಇರ್ತಕ್ಕಂಥದ್ದು ಈ ರಾಜ್ಯದ ಹಿತ ಮತ್ತು ಒಂದು ಪ್ರಜಾಪ್ರಭುತ್ವದ ಬುನಾದಿ ಸೈದ್ಧಾಂತಿಕವಾಗಿ ನಾವು ನೆಲೆ ನಿಲ್ಲಬೇಕು. ಇದು ಭಾರಿ ಪ್ರಾಮುಖ್ಯವಾದಂಥದ್ದು. ಸೊ ಅದರ ಮೇಲೆ ನಾನು ನಿಂತಿದ್ದೀವಿ. ನೋಡೋಣ, ಚರ್ಚೆ ಮಾಡಿದ ಮೇಲೆ ಏನೋ ಅಭಿಪ್ರಾಯ ಬರುತ್ತೋ, ದೊಡ್ಡವ್ರು ಏನು ಹೇಳ್ತಾರೋ ಅದು ಬಂದ ಮೇಲೆ ಮುಂದಿನ ನಡೆ ಏನಾಗುತ್ತೋ, ನಾನು ರಾಜಕೀಯದಲ್ಲಿ ಇರಬೇಕೋ ಬಿಡಬೇಕೋ, ಸಕ್ರಿಯವಾಗಿ ನಾನು ಭಾಗವಹಿಸ್ಬೇಕೋ ಬೇಡವೋ, ಇದೆಲ್ಲ ಆಮೇಲಿಂದ ಮುಂದಿನ ತೀರ್ಮಾನ. 19 ಜನ ಶಾಸಕರು ಸಂತೋಷವಾಗಿದ್ದಾರೆ ಸರ್ ಈ ಮೈತ್ರಿಯಲ್ಲಿ, ನಿಮ್ ಜೊತೆ ಇಲ್ಲ ಇಲ್ಲ ನಿಮ್ ಜೊತೆ ಏನಾದ್ರು ನೋವು ತೋಡ್ಕೊಂಡಿದ್ದಾರೆ? ಹೌದು, ಅನೇಕ ಜನ ಮಾತಾಡಿದ್ದಾರೆ. ಯಾವ ರೀತಿ? ಯಾರ್ಯಾರು ಅಂತ ಹೆಸರು ಅದನ್ನ ಹೇಳಲ್ಲ. ಅಲ್ಲ ಮೈತ್ರಿ ಹೆಸರು ಬೇಡ, ಅಟ್ಲೀಸ್ಟ್ ಎಷ್ಟು ಜನ? ಇದು ನಾವು ಮೈತ್ರಿ ನಮ್ದು ವಿರೋಧ ಇದೆ, ನಾವು ಒಪ್ಪಲ್ಲ ಅಂತಲೇ ಹೇಳಿದ್ದಾರೆ ಬಹುತೇಕ ಜನ. ಅರ್ಧಕ್ಕಿಂತ ಹೆಚ್ಚು ಅಂತ ಹೇಳ್ಬೋದ? ಅರ್ಧಕ್ಕಿಂತ ಹೆಚ್ಚು ಶಾಸಕರು ಮಾತಾಡಿದ್ದಾರೆ. ನೀವು ಅದನ್ನೆಲ್ಲ ಕೆದಕ್ಕೆ ಕೇಳಬೇಡಿ. ಬಹುತೇಕ ಜನ